ನೀಡ್ಸ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ತುಂಬ ಜನ ನನ್ನ ಬಗ್ಗೆ ಕ್ವಶನ್ ಕೇಳ್ತಾ ಇದ್ರಿ. ಸೊ ಇವತ್ತು ನನ್ನ ಬಗ್ಗೆ, ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಸಮಯ ಬಂದಿದೆ ಅನ್ಕೋತೀನಿ. ಹೌದು, ನಿಮ್ಮ ನೀಡ್ಸ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಜನವರಿ 10, 2017ಕ್ಕೆ 0ಇಂದ ಸ್ಟಾರ್ಟ್ ಆದ ನೀಡ್ಸ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಇಂದು ಮೇ 25, 2021ಕ್ಕೆ 1 ಮಿಲಿಯನ್ 10 ಲಕ್ಷ ಚಂದಾದಾರರನ್ನು ಪೂರೈಸಿದೆ. ಸೊ ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಂದರೆ, ನಾನೊಬ್ಬ ಹಳ್ಳಿಯ ಹುಡುಗ, ರೈತನ ಮಗ, ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣವನ್ನು ಮುಗಿಸಿ ಬೆಂಗಳೂರಿಗೆ ಕೆಲಸವನ್ನು ಅರಸಿ ಬರ್ತಕ್ಕಂಥ ಸಾವಿರಾರು ಲಕ್ಷ ವಿದ್ಯಾರ್ಥಿಗಳಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು. 2015ರಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಗ್ರಿಯನ್ನು ಮುಗಿಸಿ ಬೆಂಗಳೂರಿಗೆ ಕೆಲಸವನ್ನು ನಡೆಸ್ಕೊಂಡು ಬಂದು ಒಂದು ಪ್ರಸಿದ್ಧವಾದ IT ಕಂಪ್ನಿಯಲ್ಲಿ ನನ್ನ ಪ್ರೊಫೆಷನಲ್ ಲೈಫನ್ನು ನಾನು ಸ್ಟಾರ್ಟ್ ಮಾಡಿದೆ. ಸೊ ನಂತರ 2017ರಿಂದ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು. 2017ಕ್ಕೆ ನನ್ನ ಜೊತೆ ಬೆಂಗಳೂರಿನಲ್ಲಿ ತಮ್ಮ ಮತ್ತು ತಂಗಿ ಸಹಿತ ಬಂದು ಸೇರಿಕೊಂಡ್ರು. ಅವರು ಕೂಡ ಕೆಲಸವನ್ನು ಹುಡುಕೊಂಡ್ರು. 3 ಜನ ಸೇರಿಬಿಟ್ಟು ಒಂದು ಚಿಕ್ಕದಾದ ಒಂದು ರೂಮನ್ನು ಮಾಡಿಕೊಂಡು ನಮ್ಮ ಬೆಂಗಳೂರು ಜರ್ನಿನ ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಕಡಿಮೆ ಸಂಬಳ ಇದ್ರೂ ಕೂಡ ನೆಮ್ಮದಿಯ ಬದುಕನ್ನು ನಾವು ಬೆಂಗಳೂರಿನಲ್ಲಿ ಕಟ್ಕೊಂಡಿದ್ವಿ. ಸೊ ನಂತರ ನಾವು ಪ್ರತಿದಿನ ಕೂತ್ಕೊಂಡು ಆನ್ಲೈನಲ್ಲಿ ಯಾವ ರೀತಿ ಒಂದು ಹಣವನ್ನು ಅರ್ನ್ ಮಾಡೋದು, ಆಮೇಲೆ ಈಗ ಮಾಡ್ತಕ್ಕಂಥ ಕೆಲಸದ ಜೊತೆಗೆ ಪಾರ್ಟ್ ಟೈಮ್ ಏನಾದರೂ ಜಾಬ್ ಮಾಡ್ಬೋದಾ ಅಂತ ವಿಚಾರವನ್ನು ಮಾಡ್ತಾ ಇದ್ವಿ. ಸೊ ಆ ಟೈಮ್ಲಿ ನನ್ನ ಹತ್ರ ಒಂದು ಚಿಕ್ಕದಾದ ಲ್ಯಾಪ್ಟಾಪ್ ಇತ್ತು. ಅಪ್ಪ ಓದೋಕ್ಕೆ ಅಂತ ಡಿಗ್ರಿ ಟೈಮಲ್ಲಿ ಕೊಡಿಸಿದ್ರು. ಅದಾದ ನಂತರ ಆಗ ತಾನೇ ಜಿಯೋ ಕೂಡ ಬಂದಿತ್ತು. ಅದಕ್ಕೆ ಒಂದಿಷ್ಟು ಹಣ ಸೇರಿಸಿ ಒಂದು ಲೆನೋವೋ 4G ಮೊಬೈಲ್ ಫೋನ್ ತೊಗೊಂಡಿದ್ದೆ. ಆ 4G ಮೊಬೈಲ್ ಫೋನ್ ಸಹಾಯದಿಂದ ಲ್ಯಾಪ್ಟಾಪ್ಗೆ ಇಂಟರ್ನೆಟ್ ಕನೆಕ್ಟ್ ಮಾಡಿಕೊಂಡು ಪ್ರತಿದಿನ ಎಲ್ಲ ಕೂತ್ಕೊಂಡು ಹುಡುಕ್ತಾ ಇದ್ವಿ. ಸೊ ಆನ್ಲೈನಲ್ಲಿ ಹೇಗೆ ಹಣವನ್ನು ಗಳಿಸೋದು ಅಂತ. ಸೊ ಹೀಗೆ ಹುಡುಕ್ತಾ ನಾನು ಕೋರಾ ಅಂತ ಒಂದು ವೆಬ್ಸೈಟ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಆ ವೆಬ್ಸೈಟ್ಗೆ ತುಂಬ ಎಡಿಕ್ಟ್ ಆಗಿದೆ ನಾನು. ಸೊ ಆ ವೆಬ್ಸೈಟ್ನಲ್ಲಿ ಪ್ರತಿದಿನ ಆರ್ಟಿಕಲ್ಸನ್ನು ಓದ್ತಾ ಇದ್ದೆ. ಹೆಚ್ಚಿನ ಒಂದು ಮೋಟಿವೇಶನಲ್ಲಿ ನನಗೆ ಸಿಗ್ತಾ ಇತ್ತು. ಅದರ ಜೊತೆಗೆ ನಾನು ಇಂಟರ್ನೆಟ್ನಲ್ಲಿ ತುಂಬ ವಿಷಯಗಳ ಬಗ್ಗೆ ತಿಳ್ಕೊತಾ ಇದ್ದೆ. ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ, ಮೊಬೈಲ್ ಫೋನ್ ಬಗ್ಗೆ, ಸಾಫ್ಟ್ವೇರ್ಸ್ ಬಗ್ಗೆ, ಪ್ರೋಗ್ರಾಮ್ಸ್ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೆ. ಸೊ ಹೀಗೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ನನಗೆ ಯೂಟ್ಯೂಬ್ನಲ್ಲಿ ವಿಡಿಯೋಸ್ಗಳನ್ನು ಹಾಕಿದರೆ ದುಡ್ಡು ಬರುತ್ತೆ ಅಂತ ನನಗೆ ಗೊತ್ತಾಯಿತು. ಸೊ ಆಗ ನಾನು ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಅಲ್ಲಿ ದುಡ್ಡು ಬರದೇ ಇದ್ರೂ ಕೂಡ ಸೊ ಹೇಗಿದೆ ಒಂದು ಪ್ಲಾಟ್ಫಾರ್ಮ್ ಹೇಗಿದೆ ಅಂತ ಆದರೂ ನನಗೆ ಒಂದು ಜ್ಞಾನ ಬರುತ್ತೆ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ 2017 ಜನವರಿ 10ನೇ ತಾರೀಕಿಗೆ ನೀಡ್ಸ್ ಪಬ್ಲಿಕ್ ಎನ್ನುವ ಒಂದು ಹೆಸರಿನಲ್ಲಿ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ವಿ. ಆ ಟೈಮ್ನಲ್ಲಿ ನಾನು ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನು, ಆಮೇಲೆ ಲೇಟೆಸ್ಟ್ ನ್ಯೂಸನ್ನು, ಆಮೇಲೆ ಸಿನಿಮಾ ನ್ಯೂಸನ್ನು, ಸಿನಿಮಾ ಒಂದು ರಿವ್ಯೂಸನ್ನು ನಾನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದಾಗಿ ಒಂದು 3 ರಿಂದ 4 ತಿಂಗಳಾಯಿತು. ಒಂದಿಷ್ಟು ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ಜೊತೆಗೇ ಒಂದಿಷ್ಟು ಕಾಲು ಎಳೆತಕ್ಕಂಥ ಒಂದು ಜನಗಳ ಸಂಖ್ಯೆನೂ ಜಾಸ್ತಿ ಆಯಿತು. ಸೊ ನನ್ನ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಆಮೇಲೆ ಆಫೀಸ್ನಲ್ಲಿರ್ತಕ್ಕಂಥ ಕಾಲೀಗ್ಸ್ ಎಲ್ಲರೂ ನಮಸ್ಕಾರ ಗೆಳೆಯರೆ ಅಂತ ಹೇಳಿಬಿಟ್ಟು ಕಾಲು ಎಳೆಯೋರು. ಸೊ ಅಂದರೆ ನಾನು ಸ್ಟಾರ್ಟಿಂಗ್ ವಿಡಿಯೋಸಲ್ಲಿ ನಮಸ್ಕಾರ ಗೆಳೆಯರೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಆ ಒಂದು ವರ್ಡನ್ನು ಹೇಳಿಬಿಟ್ಟು ತುಂಬ ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು. ಸೊ ನಾನು ಅವೆಲ್ಲವನ್ನು ಪಕ್ಕಕ್ಕಿಟ್ಟು ನನ್ನ ಒಂದು ಕೆಲಸವನ್ನು ನಾನು ಮುಂದುವರಿಸಿದೆ. ಇದಾದ ನಂತರ ಒಂದು 4 ತಿಂಗಳು ಕಳೀತು. ಸಡನ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಯಿತು. ಸೊ ಕಾರಣ ಏನಪ್ಪ ಅಂತಂದರೆ, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸನ್ನು ನನ್ನ ಚಾನಲ್ ವಯೋಲೇಷನ್ ಮಾಡಿದೆ ಅಂತ ಚಾನಲ್ನ ಡಿಲೀಟ್ ಮಾಡಿದರು. ಮೇಲ್ ಕೂಡ ಬಂತು. ಸೊ ಆ ಟೈಮ್ನಲ್ಲಿ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಒಂದು ಮೇಲ್ ಅಂತೂ ನಾನು ಯೂಟ್ಯೂಬ್ಗೆ ಮಾಡಿದೆ. ಸೊ ನನ್ನ ಒಂದು ಚಾನಲಲ್ಲಿ ಯಾವುದೇ ರೀತಿಯಿಂದ ವಯೋಲೇಷನ್ಸ್ ಆಗಿಲ್ಲ. ಇನ್ ಕೇಸ್ ಆಗಿದ್ರು ಕೂಡ ಅದು ಇಂಟೆನ್ಷನಲ್ ಅಲ್ಲ ಅಂತ ನಾನು ಅವರಿಗೆ ಕನ್ವೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಬಟ್ ಸಡನ್ನಾಗಿ ನನಗೆ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಯೂಟ್ಯೂಬ್ ಕಡೆಯಿಂದ ಸಿಗಲಿಲ್ಲ. ಬಟ್ ಅದಾದ ನಂತರ ನಾನು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ, ಕಾಪಿರೈಟ್ ಸ್ಟ್ರೈಕ್ಸ್ ಬಗ್ಗೆ, SEO ಬಗ್ಗೆ, ಬ್ಲಾಗಿಂಗ್ ಬಗ್ಗೆ, ಆಮೇಲೆ ಒಂದು ಪೋಸ್ಟ್ ರ್ಯಾಂಕಿಂಗ್ ಬಗ್ಗೆ ತುಂಬ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದಾದ ಒಂದು 15 ದಿನಗಳ ನಂತರ ಮತ್ತೊಂದು ಮೇಲ್ ಬಂತು. ನಿಮ್ಮ ಚಾನಲ್ ರಿವ್ಯೂ ಮಾಡಿದ್ದೀವಿ, ಯಾವುದೇ ರೀತಿ ಒಂದು ವಯೋಲೇಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಚಾನಲ್ ವಾಪಸ್ ಕೊಟ್ಟರು. ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂತಂದರೆ, ಅವತ್ತು ಆಫೀಸಿಂದ ಕೆಲಸವನ್ನು ಅರ್ಧಕ್ಕೆ ಏನೋ ಒಂದು ರೀಸನ್ ಹೇಳಿಬಿಟ್ಟು ನಾನು ಮನೆಗೆ ಬಂದುಬಿಟ್ಟೆ. ಸೊ ನಂತರ ಮಾರನೇ ದಿನ ಮತ್ತೆ ನನ್ನ ಒಂದು ಕೆಲಸವನ್ನು ನಾನು ಸ್ಟಾರ್ಟ್ ಮಾಡಿದೆ. ಸೊ ಇದು ನನಗೆ ಯಾಕಷ್ಟು ಖುಷಿ ಕೊಡುತ್ತೆ ಅಂತಂದರೆ, ನಾನು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು 100% ಎಫರ್ಟ್ ಹಾಕಿ ಮಾಡ್ತಕ್ಕಂಥ ಕೆಲಸ ಇದು. ಸೊ ಆಗ ನಾನು ಏನು ಮಾಡಿದೆ ಅಂತಂದರೆ, ನಂತರ ನೀಡ್ಸ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಸ್ವಲ್ಪ ಅಪ್ಡೇಟ್ ಆಗಿ ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ, ಮೊಬೈಲ್ ಫೋನ್ಗಳ ಬಗ್ಗೆ, ಅದಾದ ನಂತರ ಒಂದಿಷ್ಟು ಇನ್ಫಾರ್ಮೇಷನ್ ಬಗ್ಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೌ ಟು ವಿಡಿಯೋಸ್ಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಟ್ಯುಟೋರಿಯಲ್ಸನ್ನು ಸ್ಟಾರ್ಟ್ ಮಾಡಿದೆ. 650ಕ್ಕೂ ಹೆಚ್ಚು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಪ್ರತಿ ತಿಂಗಳು 2 ರಿಂದ 3 ಮಿಲಿಯನ್ ವ್ಯೂಸ್ ಬರ್ತಾ ಇದೆ. ಇವನ್ ಫೇಸ್ಬುಕ್ನಲ್ಲಿ ಸಹಿತ ಅದ್ಭುತವಾದ ಒಂದು ಸಪೋರ್ಟನ್ನು ನೀವು ಕೊಡ್ತಾ ಇದ್ದೀರಾ. 1,20,000 ಫಾಲೋವರ್ಸನ್ನು ನೀಡ್ಸ್ ಪಬ್ಲಿಕ್ ಫೇಸ್ಬುಕ್ ಪೇಜ್ ಹೊಂದಿದೆ. ಇದಾದ ನಂತರ ಇನ್ನು ಇನ್ಸ್ಟಾಗ್ರಾಮಲ್ಲಿ 4,000ಕ್ಕೂ ಹೆಚ್ಚು ಜನ ಫಾಲೋವರ್ಸ್ ಇದ್ದೀರಾ. needsappublic.com, needsappublic.in, ನೀಡ್ಸ್ ಪಬ್ಲಿಕ್ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಕೂಡ ಇದೆ. ನಿಮ್ಮೆಲ್ಲರ ಅದ್ಭುತ ಸಪೋರ್ಟ್ನಿಂದ ಒಂದು ಹೆಚ್ಚಿನ ಒಂದು ಟ್ರಾಫಿಕ್ ಸಹಿತ ನನಗೆ ಇಲ್ಲಿ ಸಿಗ್ತಾ ಇದೆ. ಇನ್ನು ತುಂಬ ಜನ ನನ್ನ ಎಜುಕೇಷನ್ ಬಗ್ಗೆ ಕೇಳ್ತಾ ಇದ್ರಿ, ಏನು ಓದಿದ್ದೀರಾ ಬ್ರೋ ನೀವು ಅಂತ.
ಸೊ ನಾನು MCA ಮಾಸ್ಟರ್ ಡಿಗ್ರಿಯನ್ನು ಮಾಡಿದ್ದೀನಿ. ಕಂಪ್ಯೂಟರ್ ಅಂದರೆ ನನಗೆ ತುಂಬ ಇಷ್ಟ. ಚಿಕ್ಕಂದಿನಿಂದಲೂ ಕಂಪ್ಯೂಟರ್ ಬಗ್ಗೆ ಒಂದು ಆಸಕ್ತಿ ಜಾಸ್ತಿ ಇತ್ತು. PUCನಲ್ಲಿ ನನಗೆ ಒಂದು ಈ C++, ಜಾವಾ, XML, HTML ಬಗ್ಗೆ ತುಂಬ ಒಂದು ಆಸಕ್ತಿ ಇರೋದ್ರಿಂದ ಒಂದು ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಅಪ್ಪನ ಸಪೋರ್ಟ್ನಿಂದ ಒಂದು ಮಾಸ್ಟರ್ಸನ್ನು ಸಹಿತ ಮಾಡಿಕೊಂಡು ಸೊ ಇವತ್ತು ಒಂದು ಲೈಫನ್ನು ಲೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಒಂದು ಚಿಕ್ಕ ಲ್ಯಾಪ್ಟಾಪ್ ಮತ್ತು ಒಂದು ಸಣ್ಣ ಮೊಬೈಲ್ ಫೋನಿಂದ ಸ್ಟಾರ್ಟ್ ಆದ ನೀಡ್ಸ್ ಅ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಇಂದು ನನ್ನ ಹತ್ರ DSLR ಕ್ಯಾಮ್ರಾ ಇದೆ, ಮೈಕ್ ಇದೆ, ಇಂಟರ್ನೆಟ್ ಕನೆಕ್ಷನ್ ಇದೆ, ಸ್ವಂತ ದುಡಿಮೆಯಿಂದ ತೊಗೊಂಡ ಬೈಕ್ ಇದೆ, ಇನ್ನೇನು ಕಾರನ್ನು ತೊಗೋಬೇಕು ಅನ್ನೋತಕ್ಕಂಥ ಒಂದು ಪ್ಲ್ಯಾನ್ ಕೂಡ ಇದೆ. ಸೊ ಕಂಪ್ಲೀಟ್ ಆದ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಇದುವರೆಗೂ ಯಾರಿಗೂ ಕೊಲಾಬರೇಷನ್ ಮಾಡಿಕೊಡಿ ಅಂತ ಕೇಳಿಲ್ಲ, ಯಾರಿಗೂ ಯೂಟ್ಯೂಬ್ ಚಾನಲ್ ಪ್ರಮೋಟ್ ಮಾಡಿಕೊಡಿ ಅಂತ ಕೇಳಿಲ್ಲ. ಸತತ ಪ್ರಯತ್ನಗಳ ಮೂಲಕ, ಸತತ ಪರಿಶ್ರಮದಿಂದ, ಮುಖ್ಯವಾಗಿ ನಿಮ್ಮೆಲ್ಲರ ಸಪೋರ್ಟ್ನಿಂದ, ನಿಮ್ಮೆಲ್ಲರ ಪ್ರೀತಿ ಬೆಂಬಲದಿಂದ 1 ಮಿಲಿಯನ್ ಮೈಲ್ ಸ್ಟೋನನ್ನು ಇವತ್ತಿಗೆ ನೀಡ್ಸ್ ಅ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ ಮಾಡಿದೆ. ಹೌದು, ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತೀರಾ, ವಿಡಿಯೋಸ್ನ ನೋಡ್ತೀರಾ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ಚಾನಲ್ಗೆ ಇವತ್ತು 1 ಮಿಲಿಯನ್ ಮೈಲ್ ಸ್ಟೋನ್ ಕಂಪ್ಲೀಟ್ ಆಗಿದೆ ಅಂತಂದರೆ ಈ ಎಲ್ಲ ಒಂದು ಕ್ರೆಡಿಟ್ ನಿಮಗೆ ಸಲ್ಲಬೇಕು, ಪ್ರತಿಯೊಬ್ಬ ಕನ್ನಡಿಗರಿಗೆ ಸಲ್ಲಬೇಕು. ನೀಡ್ಸ್ ಅ ಪಬ್ಲಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಮಗೆ ಬೆಂಬಲವನ್ನು ಸೂಚಿಸ್ತಕ್ಕಂಥ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೆ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಕೆಲವು ಸಾರಿ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಖಂಡಿತವಾಗ್ಲೂ ಒಂದು ತಪ್ಪುಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ನನ್ನ ಒಂದು ತಪ್ಪನ್ನು ಸರಿ ಮಾಡಿಕೊಂಡು ತಿದ್ದಿಕೊಂಡು ಪ್ರತಿದಿನ ಹೊಸ ಚೈತನ್ಯದೊಂದಿಗೆ, ಹೊಸ ಒಂದು ಉತ್ಸಾಹದೊಂದಿಗೆ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ತೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮ ಪ್ರೀತಿ ಬೆಂಬಲ, ನಿಮ್ಮ ಒಂದು ಅದ್ಭುತವಾದ ಸಪೋರ್ಟ್ ನನಗೆ ತುಂಬ ಮುಖ್ಯವಾಗುತ್ತೆ. ಕೆಲವು ಸಾರಿ ತುಂಬ ಕೆಟ್ಟದಾಗಿ ಕಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಕೆಟ್ಟದಾಗಿ ಕಮೆಂಟ್ ಹಾಕೋರಿಗೂ ಕೂಡ ಧನ್ಯವಾದಗಳನ್ನ ಖಂಡಿತವಾಗ್ಲೂ ತಿಳಿಸಲೇಬೇಕು. ಯಾಕೆಂದರೆ ನನ್ನ ವಿಡಿಯೋಸ್ ಬರೋದನ್ನೇ ಕಾಯ್ಕೊಂಡು ಕೂತ್ಕೊಂಡು ವಿಡಿಯೋ ಬಂದ ತಕ್ಷಣವೇ ಒಂದು 5 ನಿಮಿಷದ ವಿಡಿಯೋ ಇತ್ತು ಅಂತಂದರೆ 1 ಸೆಕೆಂಡು ವಿಡಿಯೋ ನೋಡ್ದೇನೆ ಅದಕ್ಕೊಂದು ಡಿಸ್ಲೈಕ್ ಮಾಡಿ ಒಂದು ಕಮೆಂಟ್ ಹಾಕ್ತೀರಾ ಅಂತಂದರೆ ಇದು ಕೂಡ ಒಂದು ರೀತಿಯ ಒಂದು ಸಪೋರ್ಟ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ತುಂಬ ಧನ್ಯವಾದಗಳು. ಸೊ ಇನ್ನು ಪ್ರತಿದಿನ ನಮ್ಮ ಒಂದು ಪ್ರಯತ್ನವನ್ನು ಮಾಡ್ತಾ ಪರಿಶ್ರಮದಿಂದ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೂ ಕೂಡ, ಯಾವುದೇ ಒಂದು ಫೀಲ್ಡ್ನಲ್ಲಿ ಆಗಿದ್ರೂ ಕೂಡ ಖಂಡಿತವಾಗ್ಲೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಒಂದು ಚಾನಲ್ನ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೆ, ಪ್ರತಿಯೊಬ್ಬ ಕನ್ನಡಿಗರಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.